ನಮಸ್ಕಾರ. ಇಂದಿನ ನಮ್ಮ ಈ ವಿಶೇಷ ಅನ್ವೇಷಣೆಗೆ ಸ್ವಾಗತ. ಇಂದು ನಾವು ಒಂದು ಆ, ಹೇಗೆ ಹೇಳೋದು ಬಹಳ ಚಿಕ್ಕದಾದ ಕೇವಲ 18 ಶ್ಲೋಕಗಳಿರುವ ಒಂದು ಗ್ರಂಥದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಆದರೆ ಅದರೊಳಗಿನ ವಿಚಾರಗಳು ನಮ್ಮ ಇಡೀ ಜೀವನ ದೃಷ್ಟಿಯನ್ನೇ ಬದಲಿಸೋ ಶಕ್ತಿ ಹೊಂದಿರಬಹುದು. ಅದೇ ಈಶ ಉಪನಿಷತ್ತು. ಅದರಲ್ಲಿನ ಕೆಲವು ಮುಖ್ಯ ಅಂಶಗಳನ್ನು ನಾವಿಲ್ಲಿ ಆಳವಾಗಿ ನೋಡೋಣ ಅಂದ್ಕೊಂಡಿದ್ದೇವೆ. ಹಾಗಾದ್ರೆ ಈ ಚಿಕ್ಕ ಉಪನಿಷತ್ತಲ್ಲಿ ಅಂತಹ ದೊಡ್ಡ ರಹಸ್ಯ ಏನಿದೆ? ಇದು ಬರೀ ತತ್ವಜ್ಞಾನವೋ ಅಥವಾ ಇವತ್ತಿನ ನಮ್ಮ ಬದುಕಿಗೂ ಏನಾದರೂ ದಾರಿ ತೋರಿಸಬಲ್ಲದೋ? ಬನ್ನಿ ಸ್ವಲ್ಪ ಒಳಹೊಕ್ಕು ನೋಡೋಣ. ಖಂಡಿತ. ಇದರ ಆರಂಭವೇ ಇದೆಯಲ್ಲ, ಅದು ನಿಜಕ್ಕೂ ಬಹಳ ಒಂದು ಶಕ್ತಿಯುತವಾದ ದೃಷ್ಟಿಕೋನವನ್ನು ನಮ್ಮ ಮುಂದೆ ಇಡುತ್ತೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ನಾವು ಏನ್ ನೋಡ್ತೀವೋ ಅದು ಚಲಿಸ್ಲಿ ಅಥವಾ ಸ್ಥಿರವಾಗಿರ್ಲಿ, ಹುಟ್ಲಿ ಅಥವಾ ಅಳಿಲಿ, ಪ್ರತಿಯೊಂದು ಅಂಶ, ಹೌದು ಅಕ್ಷರಶಃ ಪ್ರತಿಯೊಂದು ಕಣ ಇದೆಯಲ್ಲ, ಅದೆಲ್ಲವೂ ಆ ಪರಮ ಚೈತನ್ಯದಿಂದ, ಆ ಈಶ್ವರನಿಂದಾನೇ ತುಂಬಿದೆ, ವ್ಯಾಪಿಸಿದೆ ಅಂತ. ಓಹ್, ಅಂದ್ರೆ ಆ ದೈವಿಕ ಶಕ್ತಿ ಇಲ್ಲದೆ ಇರೋದು ಯಾವುದೂ ಇಲ್ಲ, ಎಲ್ಲವೂ ಅದರದ್ದೇ ಒಂದು ಭಾಗ ಅಂದ್ಹಾಗಾಯ್ತು. ನಿಖರವಾಗಿ. ಇದು ಬರೀ ಕಾವ್ಯ ಅಲ್ಲ, ಇದೊಂದು ದರ್ಶನ. ಈ ಜಗತ್ತು ಆ ಈಶ್ವರನಿಂದ ಬೇರೆ ಅಲ್ಲ, ಅದು ಆತನದೇ ಒಂದು ಅಭಿವ್ಯಕ್ತಿ ಅಂತ ಹೇಳುತ್ತೆ. ಸರಿ, ಇದರ ಹಿನ್ನೆಲೆ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ಇದು ಯಜುರ್ವೇದದ ವಾಜಸ್ನೇಯಿ ಸಂಹಿತೆ ಅಂತಿದೆಯಲ್ಲ, ಅದರ ಕೊನೆಯ ಭಾಗ 40ನೇ ಅಧ್ಯಾಯ. ಇದರಲ್ಲಿರೋದು ಕೇವಲ 18 ಶ್ಲೋಕಗಳಷ್ಟೇ. ಆದರೂ ಇದನ್ನು ನಮ್ಮ ಹಿಂದೂ ಧರ್ಮದ ಪ್ರಮುಖ ಉಪನಿಷತ್ತುಗಳಲ್ಲಿ ಒಂದು ಅಂತ ಪರಿಗಣಿಸ್ತಾರೆ. ಮೊದಲನೇ ಪದ ಈಶಾ, ಅದರಿಂದಲೇ ಈ ಹೆಸರು ಬಂದಿದೆ ಅಲ್ವಾ? ಹೌದು. ಆದ್ರೆ ಇದರ ಸೈಜ್ ನೋಡಿ ನಾವು ಅಂದಾಜು ಮಾಡೋ ಹಾಗಿಲ್ಲ. ಇದ್ರಲ್ಲಿ ಇರೋ ತತ್ವ ಇದೆಯಲ್ಲ, ಅದು ಅತ್ಯಂತ ಆಳವಾದ್ದು. ಇದು ಬರೀ ಪರಬ್ರಹ್ಮ ಅಂದ್ರೇನು ಅಂತ ಹೇಳಿ ಸುಮ್ನನಾಗಲ್ಲ. ಬದಲಿಗೆ ಆ ಪರಬ್ರಹ್ಮನಿಗೂ ನಾವು ನೋಡ್ತಾ ಇರೋ ಈ ಜಗತ್ತಿಗೂ ಇರೋ ಜೀವಂತ ಸಂಬಂಧವನ್ನ ವಿವರಿಸುತ್ತೆ. ಅದೇ ಇದ್ರೊಂದು ವಿಶೇಷತೆ. ಹಾಗಾದ್ರೆ ಈ ಉಪನಿಷತ್ತಿನ ಒಂದು ಕೇಂದ್ರ ಸಂದೇಶವೇ ಈಶ್ವರ ಮತ್ತು ಜಗತ್ತು ಬೇರೆ ಅಲ್ಲ, ಒಂದೇ ಅನ್ನೋದು. ಈ ಏಕತೆ ಅಂತ ಹೇಳ್ಬೋದಲ್ವೇ? ಹೌದು, ಸಂಪೂರ್ಣವಾಗಿ. ಇದು ಅದ್ವೈತ ಸಿದ್ಧಾಂತದ ಮೂಲ ತತ್ವವನ್ನೇ, ಅಂದ್ರೆ ಸೃಷ್ಟಿಕರ್ತ ಬೇರೆ ಬೇರೆ ಅಲ್ಲ, ಒಂದೇ ಅನ್ನೋ ಸತ್ಯವನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಎಲ್ಲದರಲ್ಲೂ ನಮ್ಮೊಳಗೆ ಹೊರಗೆ ಆ ಒಂದೇ ತತ್ವವನ್ನ ಕಾಣ್ಬೇಕು ಅಂತ ಪ್ರೇರೇಪಿಸುತ್ತೆ. ಆದ್ರೆ ಇಲ್ಲೊಂದು ಒಂದು ಕುತೂಹಲಕಾರಿ ಪ್ರಶ್ನೆ ಬರುತ್ತೆ. ಈಗ ಜಗತ್ತೆಲ್ಲ ಈಶ್ವರಮಯ ಅಂದಮೇಲೆ ಈ ಜಗತ್ತಲ್ಲಿ ನಮ್ಮ ಕೆಲಸ ಏನು? ನಾವೆಲ್ಲ ಬಿಟ್ಟು ಹೋಗ್ಬೇಕಾ, ಸನ್ಯಾಸಿಗಳಾಗ್ಬೇಕಾ? ಉಪನಿಷತ್ತು ಈ ಬಗ್ಗೆ ಏನು ಹೇಳುತ್ತೆ? ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ನೋಡಿ, ಉಪನಿಷತ್ತು ಜಗತ್ತಿಂದ ಓಡಿ ಹೋಗಿ ಅಂತ ಎಲ್ಲೂ ಹೇಳಲ್ಲ. ಬದಲಿಗೆ ಜಗತ್ತಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಹೇಳತ್ತೆ. ಇಲ್ಲಿ ಆ ಪ್ರಸಿದ್ಧ ಶ್ಲೋಕ ಬರೋದು ತೇನ ತ್ಯಕ್ತೇನ ಭುಂಜೀಥ ಮಾ ಗೃದಃ ಕಸ್ಯ ಸ್ವಿಧನಂ. ಆಹಾ, ತ್ಯಾಗದಿಂದ ಅನುಭವಿಸು, ಯಾರೊಬ್ಬರ ಧನಕ್ಕೂ ಆಸೆ ಪಡಬೇಡ. ಇದು ಕೇಳೋಕೆ ಚೆನ್ನಾಗಿದೆ, ಆದರ್ಶಪ್ರಾಯವಾಗಿದೆ. ಆದರೆ ನಮ್ಮ ಸುತ್ತಮುತ್ತ ಇರುವ ಸಮಾಜವೇ ಜಾಸ್ತಿ ಗಳಿಸು, ಅನುಭವಿಸು ಅಂತ ಪ್ರೇರೇಪಿಸ್ತಿರುವಾಗ ಈ ತ್ಯಾಗದಿಂದ ಅನುಭವಿಸೋದು ಅನ್ನೋದು ಹೇಗೆ ಸಾಧ್ಯ ಪ್ರಾಕ್ಟಿಕಲ್ ಆಗಿ? ಅದ್ಭುತ ಪ್ರಶ್ನೆ ಇದು. ತ್ಯಾಗ ಅಂದ್ರೆ ಇಲ್ಲಿ ಎಲ್ಲವನ್ನೂ ಬಿಟ್ಟು ಓಡೋದು ಅಂತ ಅರ್ಥ ಅಲ್ಲ. ಬದಲಿಗೆ ಒಂದು ಅನಾಸಕ್ತಿ ಭಾವದಿಂದ ಮಮಕಾರ ಇಲ್ದೇ ಅನುಭವಿಸೋದು. ಅಂದ್ರೆ ವಸ್ತುಗಳನ್ನ ಬಳಸ್ತೀವಿ, ಸಂಬಂಧಗಳನ್ನ ನಿಭಾಯಿಸ್ತೀವಿ, ಆದ್ರೆ ಅವುಗಳ ಮೇಲೆ ಅತಿಯಾದ ಅವಲಂಬನೆ, ಅಂಟಿಕೊಳ್ಳುವಿಕೆ ಇರಬಾರದು. ಎಲ್ಲವೂ ಮೂಲತಃ ಆ ದೇವರ್ದೇ. ನಮಗೆ ಸಿಕ್ಕಿರೋದು ಸ್ವಲ್ಪ ಕಾಲಕ್ಕೆ, ಬಳಕೆಗೆ ಮಾತ್ರ ಅನ್ನೋ ಅರಿವಿಂದ ಬದುಕೋದು. ಓಹ್, ಅಂದ್ರೆ ಈಗ ಒಂದು ಆಸ್ತಿ ಇದ್ರೆ ಅದರ ಒಡೆಯ ನಾನಲ್ಲ, ಕೇವಲ ಅದರ ಮೇಲ್ವಿಚಾರಕ, ಒಬ್ಬ ಟ್ರಸ್ಟಿ ಅನ್ನೋ ತರ ಭಾವನೆ ಇಟ್ಕೊಳ್ಳೋದು. ಹೌದು. ಆ ರೀತಿಯಲ್ಲಿ ಯೋಚಿಸಬಹುದು. ಉದಾಹರಣೆಗೆ, ನಾವು ಮಾಡೋ ಕೆಲ್ಸವನ್ನೇ ತಗೊಳ್ಳಿ. ಅದರ ಫಲಿತಾಂಶ ಏನಾಗುತ್ತೋ ಅನ್ನೋ ಅತಿಯಾದ ಚಿಂತೆ, ಆಸೆ ಇಲ್ದೆ ಅದನ್ನ ನಮ್ಮ ಕರ್ತವ್ಯ ಅಂತ ಅಥವಾ ಈಶ್ವರನಿಗೆ ಮಾಡೋ ಸೇವೆ ಅಂತ ಭಾವಿಸೋದು. ಇದೇ ಈ ತತ್ವದ ಒಂದು ಪ್ರಾಯೋಗಿಕ ಹೆಜ್ಜೆ. ಈ ಅನಾಸಕ್ತ ಭಾವವೇ ನಿಜವಾದ ತ್ಯಾಗ. ಇದ್ರಲ್ಲೇ ನಿಜವಾದ ಆಂತರಿಕ ಸ್ವಾತಂತ್ರ್ಯ, ಆನಂದ ಇದೆ ಅಂತ ಉಪನಿಷತ್ ಹೇಳುತ್ತೆ. ಈ ಅನಾಸಕ್ತ ಭಾವದಿಂದ ಕರ್ತವ್ಯ ಮಾಡೋದು, ಇದು ನೇರವಾಗಿ ಕರ್ಮಯೋಗದ ಕಲ್ಪನೆಗೆ ಬರ್ತಿದೆಯಲ್ಲ? ಖಂಡಿತವಾಗಿ ಹೌದು. ಈ ತ್ಯಾಗಭಾವ ಅಥವಾ ಅನಾಸಕ್ತಿ ಅಂದ್ರೆ ಜಗತ್ತಿಂದ ದೂರ ಹೋಗೋದಲ್ಲ, ಕೆಲ್ಸ ಬಿಡೋದಲ್ಲ. ಉಪನಿಷತ್ತು ತಕ್ಷಣವೇ ಕರ್ಮದ ಪ್ರಾಮುಖ್ಯತೆಯನ್ನು ಹೇಳುತ್ತೆ.
ಮನುಷ್ಯ 100 ವರ್ಷ ಆರೋಗ್ಯವಾಗಿ ಉತ್ಸಾಹದಿಂದ ಬದುಕಬೇಕು, ಬದುಕುವ ಆಸೆ ಇರಬೇಕು, ಮತ್ತೆ ತನ್ನ ಕರ್ಮಗಳನ್ನ ಮಾಡ್ತಾನೆ ಇರ್ಬೇಕು ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಆದರೆ ಕರ್ಮಗಳು ಬಂಧನಕ್ಕೆ ಕಾರಣ ಆಗ್ತವೆ ಅಂತನೂ ಹೇಳ್ತಾರಲ್ಲ? ಹೌದು, ಆಗುತ್ತೆ. ಆದ್ರೆ ಉಪನಿಷತ್ತು ಅದಕ್ಕೊಂದು ದಾರಿ ತೋರಿಸುತ್ತೆ. ಯಾವ ಕರ್ಮವನ್ನ ನಾವು ಇದು ಈಶ್ವರನ ಪೂಜೆ ಅಂತ ಅಂದುಕೊಂಡು ಫಲದ ಆಸೆ ಇಲ್ಲದೆ ನಿಸ್ವಾರ್ಥವಾಗಿ ಮಾಡ್ತೀವೋ ಆ ಕರ್ಮಗಳು ನಮಗೆ ಅಂಟುಕೊಳ್ಳೋದಿಲ್ಲ, ಅವು ನಮ್ಮನ್ನ ಬಂಧಿಸೋದಿಲ್ಲ. ಹೀಗೆ ಕರ್ಮ ಮಾಡ್ತಾನೆ ಕರ್ಮಬಂಧನದಿಂದ ಮುಕ್ತನಾಡಿರೋಕೆ ಇದು ದಾರಿ. ಅಂದ್ರೆ ಕೆಲಸಾನೂ ಮಾಡ್ಬೇಕು, ಅದ್ರ ಮೇಲೆ ಅತಿಯಾದ ವ್ಯಾಮೋಹನೂ ಇರಬಾರ್ದು, ಎರಡೂ ಒಟ್ಟಿಗೆ ಹೋಗ್ಬೇಕು. ಇಲ್ಲಿ ಇನ್ನೊಂದು ಎಚ್ಚರಿಕೆನೂ ಇದೆ. ಉಪನಿಷತ್ತು ಬರೀ ಕರ್ಮದಲ್ಲೇ ಮುಳುಗಿ ಜ್ಞಾನವನ್ನ ಮರೆಯೋರನ್ನೂ ಟೀಕಿಸುತ್ತೆ. ಹಾಗೆ ಕರ್ಮವನ್ನೇ ಬಿಟ್ಟು ಬರೀ ಜ್ಞಾನದ ಹಿಂದೆ ಹೋಗೋರನ್ನೂ ಟೀಕಿಸುತ್ತೆ. ಇವೆರಡರಲ್ಲಿ ಒಂದನ್ನೇ ಹಿಡಿದು ಇನ್ನೊಂದನ್ನ ಬಿಟ್ರೆ ಅದು ಅಪೂರ್ಣ, ಅಂಥವರು ಕತ್ತಲಲ್ಲಿ ಮುಳುಗ್ತಾರೆ ಅಂತ ಹೇಳುತ್ತೆ. ಹಾಗಾದ್ರೆ ಜ್ಞಾನ ಮತ್ತು ಕರ್ಮ ಎರಡನ್ನೂ ಒಟ್ಟಿಗೆ ಕೊಂಡೊಯ್ಯುವುದೇ ಸರಿಯಾದ ಮಾರ್ಗ? ಹೌದು, ಜ್ಞಾನಿಗಳು ಹೇಳೋ ಹಾಗೆ ನಿಷ್ಕಾಮ ಕರ್ಮದಿಂದ ನಾವು ಮೃತ್ಯುವನ್ನ ದಾಟಬಹುದು. ಅಂದ್ರೆ ಲೌಕಿಕ ದುಃಖಗಳು, ನಮ್ಮ ಮಿತಿಗಳು, ಪುನರ್ಜನ್ಮದ ಚಕ್ರ ಇದೆಯಲ್ಲ ಅದನ್ನ. ಮತ್ತು ಜ್ಞಾನದಿಂದ ಆತ್ಮ ಸಾಕ್ಷಾತ್ಕಾರದಿಂದ ಅಮರತ್ವ ಅಥವಾ ಮೋಕ್ಷವನ್ನ ಪಡಿಬಹುದು. ಹಾಗಾಗಿ ಕ್ರಿಯಾಶೀಲ ಜೀವನದ ಜೊತೆಗೆ ಆತ್ಮಜ್ಞಾನದ ಅರಿವು ಬೇಕೇ ಬೇಕು. ಇದು ನಿಜಕ್ಕೂ ಜೀವನವನ್ನ ಪೂರ್ತಿಯಾಗಿ ನೋಡದ್ವಿಷ್ಟಿ. ಸರಿ, ಹಾಗಾದ್ರೆ ಈ ಎಲ್ಲದರ ಮೂಲದಲ್ಲಿರೋ ಆ ಪರಮಾತ್ಮನ ಸ್ವರೂಪ ಹೇಗಿರುತ್ತೆ? ಉಪನಿಷತ್ತು ಇದನ್ನ ಹೇಗೆ ವರ್ಣಿಸುತ್ತೆ? ಇದು ತುಂಬಾ ಕುತೂಹಲಕಾರಿ ಭಾಗ ಅನ್ಸುತ್ತೆ. ಹೌದು, ಪರಮಾತ್ಮನ ವರ್ಣನೆ ಇದೆಯಲ್ಲ ಅದು ಅತ್ಯಂತ ಕಾವ್ಯಾತ್ಮಕ. ನಮ್ಮ ಸಾಮಾನ್ಯ ತರ್ಕಕ್ಕೆ ನಿಲ್ಕದ್ದದು. ಆತ ಅನೇಜತ್ ಏಕಂ ಅಂದ್ರೆ ಚಲಿಸದವನು, ಸ್ಥಿರನಾದವನು. ಆದ್ರೆ ಅದೇ ಸಮಯದಲ್ಲಿ ಮನಸೋ ಜವೀಯಃ, ಮನಸ್ಸಿಗಿಂತಲೂ ಹೆಚ್ಚು ವೇಗವಾಗಿ ಹೋಗೋವನು. ಚಲಿಸಲ್ಲ, ಆದ್ರೆ ಮನಸ್ಸಿಗಿಂತ ವೇಗ. ಈ ವಿರೋಧಾಭಾಸ ಇದೆಯಲ್ಲ, ಇದೇ ಆ ಪರಮಾತ್ಮನ ಅಚಿಂತ್ಯ ಅಂದ್ರೆ ನಮ್ಮ ಯೋಚನೆಗೆ ಮೀರಿದ ಸ್ವರೂಪವನ್ನ ಸೂಚಿಸ್ತಾ ಅಲ್ವಾ? ನಮ್ಮ ತಿಳುವಳಿಕೆಗೆ ಸಿಗಲ್ಲ ಅಂತ ಹೇಳೋ ಪ್ರಯತ್ನ ಇರ್ಬೋದಾ? ಖಂಡಿತ. ನಮ್ಮ ಇಂದ್ರಿಯಗಳಿಗೆ ಅವನು ಸಿಗೋದಿಲ್ಲ. ಯಾಕಂದ್ರೆ ಅವನು ಅವುಗಳ ವೇಗ, ಅವುಗಳ ವ್ಯಾಪ್ತಿಯನ್ನ ಮೀರಿದಾನೆ. ಅವನು ಸ್ಥಿರವಾಗಿದ್ರೂ ಸಹ ಓಡೋ ಎಲ್ಲವನ್ನೂ ಹಿಂದಿಕ್ಕುತ್ತಾನೆ. ಎಲ್ಲಾ ಶಕ್ತಿಗೂ ಅವನೇ ಮೂಲ. ಅವನಿಂದಲೇ ವಾಯುವು ಜೀವಿಗಳ ಚಟುವಟಿಕೆಗಳಿಗೆ ಆಧಾರವಾಗಿದೆ ಅಂತನೂ ಹೇಳುತ್ತೆ. ಮತ್ತೆ ಆತ ದೂರದಲ್ಲೂ ಇದ್ದಾನೆ, ಹತ್ತಿರದಲ್ಲೂ ಇದ್ದಾನೆ, ಎಲ್ಲಾ ಜೀವಿಗಳ ಒಳಗೂ ಇದ್ದಾನೆ, ಹಾಗೆ ಈ ಇಡೀ ಜಗತ್ತಿನ ಹೊರಗೂ ಇದ್ದಾನೆ. ಇದು ಹೇಗ್ ಸಾಧ್ಯ? ಇದು ಮತ್ತೆ ಅದೇ ಅವನ ಅಚಿಂತ್ಯ ಸ್ವರೂಪಕ್ಕೆ ಒತ್ತು ಕೊಡುತ್ತೆ. ಅರಿಯದವರಿಗೆ ಅವನು ತುಂಬಾ ದೂರ, ಅನಂತ ದೂರ. ಆದ್ರೆ ಜ್ಞಾನಿಗೆ, ಭಕ್ತನಿಗೆ ಅವನು ಅತ್ಯಂತ ಹತ್ರ, ನಮ್ಮ ಹೃದಯದಲ್ಲೇ ಇರೋನು, ಎಲ್ಲೆಲ್ಲೂ ಇರೋನು. ಈ ದೃಷ್ಟಿ, ಈ ಅನುಭವ ಬಂದ್ರೆ ಏನಾಗುತ್ತೆ ಅದ್ರ ಬಗ್ಗೆನೂ ಉಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ. ಅದೇನು, ಎಲ್ಲದರಲ್ಲೂ ಆ ಪರಮಾತ್ಮನನ್ನೂ ಮತ್ತು ಪರಮಾತ್ಮನಲ್ಲಿ ಎಲ್ಲವನ್ನೂ ನೋಡೋ ಸ್ಥಿತಿ ಬಂದ್ರೆ ಆ ವ್ಯಕ್ತಿಯ ಅನುಭವ ಹೇಗಿರುತ್ತೆ? ಯಾವ ವ್ಯಕ್ತಿ ಎಲ್ಲಾ ಜೀವಿಗಳನ್ನ ತನ್ನ ಆತ್ಮದಲ್ಲೇ, ಅಂದ್ರೆ ಪರಮಾತ್ಮನ ಅಂಶ ಅಂತ, ಮತ್ತು ತನ್ನ ಆತ್ಮವನ್ನ ಎಲ್ಲಾ ಜೀವಿಗಳಲ್ಲಿ ನೋಡ್ತಾನೋ ಅವನು ಯಾರನ್ನೂ ದ್ವೇಷಿಸೋಕೆ ಸಾಧ್ಯವಿಲ್ಲ. ತತೋ ನ ವಿಜುಗುಪ್ಸತೆ. ಅಂದ್ರೆ ಅವನು ಯಾವುದರಿಂದಲೂ ಅಸಹ್ಯ ಪಡೋದಿಲ್ಲ, ಯಾವುದರಿಂದಲೂ ದೂರ ಸರಿಯೋದಿಲ್ಲ. ದ್ವೇಷ, ಅಸಹ್ಯ ಎಲ್ಲ ಮಾಯವಾಗುತ್ತೆ. ಯಾಕಂದ್ರೆ ಎಲ್ಲವೂ ತನ್ನದೇ ಇನ್ನೊಂದು ರೂಪ ಅಂತ ಗೊತ್ತಾಗೋದ್ರಿಂದ. ಹೌದು, ಆ ಏಕತೆಯ ಅನುಭವ ಬಂದಾಗ ಬೇರೆ ಅನ್ನೋ ಭಾವನೆನೇ ಇರಲ್ಲ. ಭೇದಭಾವಕ್ಕೆ, ದ್ವಂದ್ವಕ್ಕೆ ಜಾಗವೇ ಇಲ್ಲ. ಆಗ ದ್ವೇಷಕ್ಕೆ ಕಾರಣ ಎಲ್ಲಿಂದ ಬರುತ್ತೆ? ಏನನ್ನೋ ಕಳೆದುಕೊಳ್ತೀನಿ ಎನ್ನೋ ಭಯದಿಂದ ಬರೋ ಶೋಕವೂ ಇರಲ್ಲ. ಯಾವುದ್ರ ಮೇಲೂ ಅತಿಯಾದ ಮೋಹ, ಅಂಟಿಕೊಳ್ಳುವಿಕೆನೂ ಇರಲ್ಲ. ಕಹ ಶೋಕಃ ಕಹ ಮೋಹಃ ಏಕತ್ವಂ ಅನುಪಶ್ಯತಃ. ಏಕತೆಯನ್ನ ಕಂಡವನಿಗ ಶೋಕ ಎಲ್ಲಿ, ಮೋಹ ಎಲ್ಲಿ ಅಂತ ಉಪನಿಷತ್ತೇ ಪ್ರಶ್ನೆ ಕೇಳುತ್ತೆ. ಅವನು ಈ ಎಲ್ಲ ಭಾವನಾತ್ಮಕ ಹೊಯ್ದಾಟಗಳಿಂದ ಶಾಶ್ವತವಾಗಿ ಫ್ರೀ ಆಗ್ತಾನೆ. ಇದು ನಿಜವಾಗ್ಲೂ ಒಂದು ಅತ್ಯುನ್ನತ ಸ್ಥಿತಿ. ಆ ಪರಮಾತ್ಮನ ಬೇರೆ ಲಕ್ಷಣಗಳೇನು? ಉಪನಿಷತ್ತು ಹೇಳುತ್ತೆ, ಆತನು ಶುಕ್ರಂ ಅಂದ್ರೆ ಶುದ್ಧ, ತೇಜಸ್ಸಿನಿಂದ ಕೂಡಿದವನು, ಅಕಾಯಂ ದೇಹ ಇಲ್ಲದವನು, ಅವ್ರಣಂ ಗಾಯಗಳಿಲ್ಲದವನು ಅಂದ್ರೆ ಯಾವುದೇ ಕೊರತೆ, ದೋಷ ಇಲ್ಲದವನು, ಅಸ್ನಾವಿರಂ ನರನಾಡಿಗಳಿಲ್ಲದವನು ಅಂದ್ರೆ ನಮ್ಮ ತರಹದ ಭೌತಿಕ ಶರೀರದ ಬಂಧನಗಳಿಲ್ಲದವನು, ಶುದ್ಧಂ ಅಪಾಪವಿದ್ದಂ ಪಾಪತಾಗದ ಸಂಪೂರ್ಣ ಪರಿಶುದ್ಧನಾದವನು. ಆತನು ಕವಿಹ ಅಂದ್ರೆ ಸರ್ವಜ್ಞ, ಎಲ್ಲವನ್ನೂ ತಿಳಿದವನು,
ಮನೀಷಿ ಮನಸ್ಸನ್ನ ನಿಯಂತ್ರಿಸುವನು, ಪರಿಭೂ ಎಲ್ಲಕ್ಕಿಂತ ಮೇಲೆ ಇರುವನು, ಸ್ವಯಂಭೂ ತನಗೆ ತಾನೇ ಆದವನು, ಯಾರಿಂದಲೂ ಸೃಷ್ಟಿಯಾಗದವನು. ಇಂಥ ಪರಮಾತ್ಮನೇ ಅನಾದಿಕಾಲದಿಂದ ಈ ಜಗತ್ತನ್ನ ಒಂದು ವ್ಯವಸ್ಥೆಯಲ್ಲಿ ನಡೆಸ್ಕೊಂಡ್ ಬಂದಿದ್ದಾನೆ. ವಾಹ್! ಈ ಅದ್ಭುತವಾದ ವರ್ಣನೆಯ ನಂತರ ಉಪನಿಷತ್ತಿನ ಕೊನೆಯ ಭಾಗದಲ್ಲಿ ಸತ್ಯವನ್ನ ಹುಡುಕೋ ಪ್ರಯತ್ನ ಮತ್ತೆ ಪ್ರಾರ್ಥನೆಗಳು ಬರ್ತಾವೆ ಅಲ್ವಾ? ಹೌದು, ಒಂದು ಸುಂದರವಾದ ರೂಪಕದಿಂದ ಶುರುವಾಗುತ್ತೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಸತ್ಯದ ಮುಖ ಇದೆಯಲ್ಲ, ಅದು ಒಂದು ಚಿನ್ನದ ಪಾತ್ರೆಯಿಂದ, ಒಂದು ಹೊಳೆಯೋ ಪರದೆಯಿಂದ ಮುಚ್ಚಲ್ಪಟ್ಟಿದೆ. ಇಲ್ಲಿ ಚಿನ್ನದ ಪರದೆ ಅಂದ್ರೆ ನಮ್ಮ ಲೌಕಿಕ ಆಕರ್ಷಣೆಗಳು, ಭ್ರಮೆಗಳು. ಆ ಪರದೆ ಸರಿಸು ಅಂತ ಪ್ರಾರ್ಥನೆ ಮಾಡ್ಲಾಗುತ್ತಾ? ಹೌದು. ತತ್ವಂ ಪೂಷಣ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಓ ಪೂಷಣ್ ಅಂದ್ರೆ ಪೋಷಕನಾದ ಸೂರ್ಯದೇವ, ಸತ್ಯಧರ್ಮನಾದ ನನಗೆ ಆ ಸತ್ಯವನ್ನ ನೋಡೋಕೆ ಆ ಪರದಿಯನ್ನ ದಯವಿಟ್ಟು ಸರಿಸು ಅಂತ ಪ್ರಾರ್ಥನೆ. ಇದು ಸತ್ಯ ದರ್ಶನಕ್ಕಾಗಿ, ಆತ್ಮಜ್ಞಾನಕ್ಕಾಗಿ ಮಾಡೋ ಒಂದು ಆರ್ಥವಾದ ಮನವಿ. ಮತ್ತೆ ಇದೇ ಸಂದರ್ಭದಲ್ಲಿ ಸೋಹಂ ಅನ್ನೋ ಮಾತು ಬರುತ್ತೆ. ಆ ಪರಮಪುರುಷನೇ ನಾನು ಅನ್ನೋ ಅರಿವು. ನಿಖರವಾಗಿ ಯೋಸಾವಸೋ ಪುರುಷಃ ಸೋಹಮಸ್ಮಿ. ಆ ಸೂರ್ಯನಲ್ಲಿರೋ, ಎಲ್ಲೆಡೆ ಇರೋ ಪರಮ ಚೈತನ್ಯ ಏನಿದೆಯೋ ಅದೇ ನಾನು. ಇದು ಜೀವಾತ್ಮ ಮತ್ತು ಪರಮಾತ್ಮರ ನಡುವಿನ ಕೊನೆಯ ಹಂತದ ಘೋಷಣೆ, ಅದ್ವೈತ ಅನುಭವದ ಶಿಖರ ಇದು ಅಂತ ಹೇಳಬಹುದು. ಆಮೇಲೆ ಜೀವನದ ಕೊನೆಯ ಕ್ಷಣಗಳಲ್ಲಿ ಮಾಡೋ ಪ್ರಾರ್ಥನೆಗಳು ಇವೆ ಅಂತ ಕಾಣುತ್ತೆ. ಹೌದು. ಮರಣದ ಸಮಯದಲ್ಲಿ ವಾಯುರನಿಲಮಮೃತಮಥೇದಂ ಭಸ್ಮಾಂತಂ ಶರೀರಂ. ನನ್ನ ಪ್ರಾಣ ಅಮರವಾದ ವಾಯುತತ್ವದಲ್ಲಿ ಸೇರಿಕೊಳ್ಳಲಿ, ಈ ಭೌತಿಕ ದೇಹ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಲಿ ಅಂತ ಹೇಳಲಾಗುತ್ತೆ. ಇದು ಶರೀರ ನಶ್ವರ, ಆತ್ಮ ಅಮರ ಅನ್ನೋದನ್ನ ನೆನಪಿಸುತ್ತೆ. ಆಮೇಲೆ ಓಂ ಕ್ರತೋ ಸ್ಮರ ಕೃತಂ ಸ್ಮರ. ಓ ಸಂಕಲ್ಪರೂಪಿಯಾದ ಮನಸ್ಸೇ, ನೀನು ಮಾಡಿದ ಕರ್ಮಗಳನ್ನ ನೆನಪಿಸಿಕೋ ಅನ್ನೋ ಮಾತಿದೆಯಲ್ಲ, ಇದರ ಅರ್ಥವೇನು? ಕೊನೆಯ ಕ್ಷಣದಲ್ಲೂ ನಾವು ಏನ್ ಮಾಡಿದ್ದೀವಿ ಅನ್ನೋ ಅರಿವು, ಒಂದು ಜಾಗೃತಿ ಇಲ್ಬೇಕು ಅನ್ನೋದನ್ನ ಇದು ಸೂಚಿಸುತ್ತೆ. ನಾವು ಮಾಡಿದ ಒಳ್ಳೆ ಕೆಟ್ಟ ಕರ್ಮಗಳ ಸಂಸ್ಕಾರಗಳೇ ನಮ್ಮ ಮುಂದಿನ ಗತಿಗೆ ಕಾರಣ ಆಗ್ತವೆ ಅನ್ನೋ ನಂಬಿಕೆ ಇದರ ಹಿಂದೆ ಇದೆ. ಕೊನೆಯಲ್ಲಿ ಅಗ್ನಿದೇವನಿಗೆ ಒಂದು ಪ್ರಾರ್ಥನೆ ಇದೆ. ಹೌದು. ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾಣಿ ದೇವ ವಯುನಾನಿ ವಿದ್ವಾನ್. ಓ ಅಗ್ನಿದೇವ, ನಿನಗೆ ನಮ್ಮೆಲ್ಲ ಕರ್ಮಗಳು ಗೊತ್ತು. ನಮ್ಮನ್ನ ಸಂಪತ್ತಿನ ಕಡೆಗೆ, ಅಂದ್ರೆ ಮೋಕ್ಷ ಅನ್ನೋ ಪರಮ ಸಂಪತ್ತಿನ ಕಡೆಗೆ ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡ್ಹೋಗು. ಯೂಯೋಧ್ಯಸ್ಮ ಜುಹುರಾಣಮೇನೋ ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ. ನಮ್ಮಲ್ಲಿರೋ ಕೆಟ್ಟ ಅಡ್ಡದಾರಿಗಳೆಯೋ ಪಾಪವನ್ನ ನಾಶ ಮಾಡು. ನಿನಗೆ ನಾವು ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೀವಿ. ಈ ಒಂದು ಶರಣಾಗತಿಯ ಪ್ರಾರ್ಥನೆಯೊಂದಿಗೆ ಉಪನಿಷತ್ತು ಮುಗಿಯುತ್ತೆ. ಹಾಗಾದ್ರೆ ಇದೆಲ್ಲ ಕೇಳಿದ್ಮೇಲೆ ಒಂದು ಸಾರಾಂಶ ರೂಪದಲ್ಲಿ ಹೇಳೋದಾದ್ರೆ, ಈಶ ಉಪನಿಷತ್ತು ನಮ್ಗೆ ಕೊಡುವ ಮುಖ್ಯವಾದ ಸಂದೇಶಗಳು ಏನು ಅಂತ ಹೇಳ್ಬೋದು? ಒಟ್ಟಾರೆಯಾಗಿ ಹೇಳೋದಾದ್ರೆ, ಈ ಚಿಕ್ಕದಾದ್ರೂ ಅತ್ಯಂತ ಶಕ್ತಿಯುತವಾದ ಉಪನಿಷತ್ತು ಒಂದು ಕಂಪ್ಲೀಟ್ ಜೀವನ ದರ್ಶನವನ್ನ ಕೊಡುತ್ತೆ. ಎಲ್ಲದರಲ್ಲೂ ಎಲ್ಲರಲ್ಲೂ ಆ ಪರಮಾತ್ಮನನ್ನೇ ನೋಡುದು, ಜಗತ್ತನ್ನ ತಿರಸ್ಕಾರ ಮಾಡದೆ ಅದರಲ್ಲಿ ಅನಾಸಕ್ತ ಭಾವದಿಂದ, ತ್ಯಾಗದಿಂದ ಭಾಗವಹಿಸೋದು, ಬರೀ ಕರ್ಮ ಅಥವಾ ಬರೀ ಜ್ಞಾನ ಅಂತ ಭಾಗ ಮಾಡದೆ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಬದುಕೋದು. ಮತ್ತೆ ಈ ಏಕತೆಯ ಅರಿವಿನಿಂದ ದ್ವೇಷ, ಶೋಕ, ಮೋಹ ಈ ತರಹದ ದ್ವಂದ್ವಗಳನ್ನ ಮೀರಿ ನಿಲ್ಲೋದು ಬಹುಶಃ ಇದೇ ಈಶಾ ಉಪನಿಷತ್ತಿನ ಸಾರ ಅಂತ ಹೇಳ್ಬೋದು. ಇದು ಜೀವನದಿಂದ ಪಲಾಯನ ಮಾಡೋದಲ್ಲ, ಜೀವನದಲ್ಲೇ ದೈವತ್ವವನ್ನ ಕಂಡು ಅನುಭವಿಸೋಕೆ ಪ್ರೇರಣೆ ಕೊಡುತ್ತೆ. ಈ ಒಂದು ಆಳವಾದ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯವನ್ನ ಬಿಟ್ಟು ಹೋಗೋಣ. ಉಪನಿಷತ್ತು ಹೇಳಿದ ತೇನ ತ್ಯಕ್ತೇನ ಭುಂಜೀಥ, ತ್ಯಾಗದಿಂದ ಅನುಭವಿಸು ಅನ್ನೋ ತತ್ವ ಇದಲ್ಲ, ಇದನ್ನ ಇವತ್ತಿನ ಅತಿಯಾದ ಭೋಗವಾದ ಈ ಕನ್ಸ್ಯೂಮರಿಸ್ಟ್ ಕಲ್ಚರ್ ಅಂತೀವಲ್ಲ, ಆ ಜಗತ್ತಲ್ಲಿ ನಾವು ವೈಯಕ್ತಿಕವಾಗಿ ಹೇಗರ್ಥ ಮಾಡ್ಕೋಬೋದು? ನಮ್ಮ ದಿನನಿತ್ಯದ ಆಯ್ಕೆಗಳಲ್ಲಿ, ನಮ್ಮ ನಡವಳಿಕೆಯಲ್ಲಿ ಈ ಅನಾಸಕ್ತ ಭಾವವನ್ನ ತೋರೋಕೆ ಸಾಧ್ಯನಾ? ಹೇಗೆ ಸಾಧ್ಯ? ಖಂಡಿತವಾಗಿಯೂ ಇದು ನಮ್ಮೆಲ್ಲರ ಆತ್ಮಾವಲೋಕನಕ್ಕೆ ಒಂದು ಒಳ್ಳೆಯ ಪ್ರಶ್ನೆ. ಈ ಅನ್ವೇಷಣೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು.